ಸ್ವಾಗತ ಗಾಂಧಿನಗರದ ಸುದ್ದಿಯ ವೀಕ್ಷಕರಿಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಒಂದು ಹಾಡಿದೆ, ಅದು ಭಾಳ ಪಾಪ್ಯುಲರ್ ಹಾಡು. ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ ಅಂದರೆ ಆ ಹಾಡ ಸಾರಾಂಶ ಏನಂದರೆ, ಬಡವ್ರನ್ನ ಬಗ್ಗನ್ನ ದೀನದಲ್ಲಿರೋನ ಹಿಂಡಿಪ್ಪೆಕಾಯಿ ಮಾಡಿ ಅವ್ರನ್ನ ಒಗೆದು ಬಿಸಾಕದೆ ನ್ಯಾಯ. ಅಂದರೆ ಅಧಿಕಾರ ಅನುಭವಿಸೋರು, ಉನ್ನತ ಸ್ಥಾನದಲ್ಲಿರೋರು, ಅದು ಸಾರಾಂಶ ಚೆನ್ನಾಗಿದೆ. ಬ್ಯೂಟಿಫುಲ್ ಸಾಂಗ್ ಅದು. ಎಲ್ಲ ಕಾಲಘಟ್ಟಕ್ಕೂ ಅದು ಸರಿದೂಗಂಥ ಹಾಡು, ನ್ಯಾಯ ಎಲ್ಲಿದೆ. ಸ್ನೇಹಿತರೆ, ಮೊನ್ನೆ ಒಂದು ಪ್ರಕರಣ ಆಯಿತು. ಏನಾಗಿದೆ ಅಂದರೆ, ಪೊಲೀಸ್ ಸ್ಟೇಷನ್ ಕಾಯೋ ಆರಕ್ಷಕರೇ ಕಳ್ಳರಾದಾಗ, ಮೋಸ್ಕರರಾದಾಗ, ದಗಕೋರರಾದಾಗ ಆ ಸ್ಟೇಷನ್ನ ಕಾಯೋರು ಯಾರು? ಸ್ಟೇಷನ್ ಒಳಗಡೆ ಇರ್ತಕ್ಕಂಥ ಕೈದಿಗಳನ್ನ ಕಾಯೋರು ಯಾರು? ಕೈದಿಗಳ ಜೊತೆ ಶಾಮೀಲಾಗ್ಬಿಟ್ರೆ. ಸ್ನೇಹಿತರೆ, ಮೊನ್ನೆ ಒಂದು ಪ್ರಕರಣ ಆಗಿದೆ ತಮಿಳ್ನಾಡಲ್ಲಿ. ಅಂದರೆ ಆರಕ್ಷಕರು ಮಾಡಿರೋದು ಎಂತೆಂಥ ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇಂಥವು ಎಷ್ಟೊಂದು ನಡೆದಿರ್ತವೆ, ಗೊತ್ತಾಗೋದಿಲ್ಲ. ಬೆಳಕಿಗೆ ಬಂದಿರೋದು ಮೊನ್ನೆ ಒಂದು 9 ಜನಕ್ಕೆ ಶಿಕ್ಷೆಗಳಾಗಿದೆ. ಕೋರ್ಟ್ ಶಿಕ್ಷೆ ಕೊಟ್ಟಿದೆ. ಅದು ಪೊಲೀಸ್ ಅಧಿಕಾರಿಗಳಿಗೆ ಎಂಥ ನಾಚಿಕೆಗೇಡು ಅಂದರೆ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ. ಪೊಲೀಸ್ ಡಿಪಾರ್ಟ್ಮೆಂಟಲ್ಲೂ ಈ ಕೆಲಸನ ಮಾಡ್ತಾರೆ ಅಂತ ನಾವು ಕೇಳಿದ್ವಿ, ಮಾಡೋರು ಇದ್ದರು. ಆದರೆ ಈ ಥರ ಕೆಲಸ ಮಾಡೋದಿದೆಯಲ್ವ. ಸ್ನೇಹಿತರೆ, ಈ ವಿಚಾರ ಏನು ಅಂದರೆ, 2021ರಲ್ಲಿ ಕೋವಿಡ್ ಬಂತು. ಕೋವಿಡ್ ಸಮಯದಲ್ಲಿ ಇಡೀ ಭಾರತ ದೇಶ ಸ್ತಬ್ಧ ಆಗಿಬಿಡ್ತು. ಅನೇಕ ಸಂಸಾರಗಳು, ಜೀವನ ಮಾಡೋದೇ ಕಷ್ಟ ಆಗೋಗ್ಬಿಡ್ತು. ಅಂಥ ಸಮಯದಲ್ಲಿ ಕ್ವಾರಂಟೈನಲ್ಲಿ ಇದ್ಕೊಂಡು ಅನೇಕ ಜನ ಹೊರಡೆ ಬರದೆ, ಏನು ಭಾರತ ದೇಶ ಆರ್ಡರ್ ಮಾಡುತ್ತೋ ಅದು ಪಾಲನೆ ಮಾಡಿಕೊಂಡು ಜನ ಬದುಕಿದ್ರು. ಅಂಥದ್ರಲ್ಲೂ ಕೂಡ ಕೋವಿಡ್ ಸಮಯದಲ್ಲೂ ಕೂಡ ಕೆಲವು ನಿಬಂಧನೆಗಳನ್ನ ಸಡಿಲಿಸ್ತು ಸರ್ಕಾರ. ಅಂದರೆ ಇಷ್ಟು ಟೈಮಿಂದ ಓಪನ್ ಮಾಡ್ಕೊಳ್ಳಿ, ಯಾರನ್ನೂ ಹತ್ರ ಬಿಟ್ಕೋಬೇಡಿ, ದೂರದಿಂದ ಮಾತಾಡಿ, ಮಾಸ್ಕ್ ಹಾಕ್ಕೊಳ್ಳಿ, ಈ ಥರದ್ದೆಲ್ಲ ಒಂದಿಷ್ಟು ಸಲಕರಣೆಗಳನ್ನ ಕೊಡ್ತು. ಹಾಗೆ ತಮಿಳ್ನಾಡಲ್ಲಿ ಒಂದು ಮೊಬೈಲ್ ಶಾಪು ನಡೆಸ್ತಕ್ಕಂಥ ಒಂದು ಕುಟುಂಬ. ಅದು ಏನಾಗಿದೆ ಅಂದರೆ, ಒಂದು ಸಮಯ ಅಂತ ಕೊಟ್ಟಿದ್ರು ಅವಾಗ. ಅಂದರೆ ಇಷ್ಟು ಸಮಯದವರು ಅಂಗಡಿ ಓಪನ್ ಮಾಡಬೇಕು ಅಂತ. ಏನೋ ಸಾಮಾನ್ಯವಾಗಿ ಒಂದು ಅರ್ಧ ಗಂಟೆ ಲೇಟ್ ಆಗಿರ್ಬೋದು ಆ ಮೊಬೈಲ್ ಶಾಪ್ ರಾತ್ರಿ ಮುಚ್ಚೋದಕ್ಕೆ. ಲೇಟ್ ಆಗಿದೆ ಅಂದ್ಬಿಟ್ಟು ಈ ರೌಂಡ್ಸ್ ಬರ್ತಾರಲ್ಲ, ಪೊಲೀಸರು ಬಂದಿದ್ದಾರೆ, ಓಪನ್ ಇತ್ತಂತೆ. ಓಪನ್ ಇದ್ದಾಗ ಏನೋ ಕಸ್ಟಮರ್ಸ್ ಬಂದಿರ್ತಾರೆ, ಕೊಟ್ಟಿರ್ತಾರೆ. ಆ ಓಪನ್ ಮಾಡಿದ್ದಕ್ಕೆ ಅಂದರೆ ಸಮಯ ಮುಗಿದೋಗಿದೆ, ನೀನು ಕ್ಲೋಸ್ ಮಾಡಬೇಕಾಯಿತು, ಇನ್ನೂ ನೀನು ಓಪನ್ ಮಾಡಿದೀಯಲ್ಲ ಅಂದ್ಬಿಟ್ಟು ಅಲ್ಲಿ ಒಂದು ಸ್ವಲ್ಪ ಚರ್ಚೆ ಆಗಿದೆ. ಆಯ್ತು ಸರ್ ತೆಗಿತೀನಿ ಅಂತ ಹೇಳಿದ್ದಾರೆ. ಪೊಲೀಸರು ಗೊತ್ತಲ್ವ ಅವ್ರ ಆವಾಜುಗಳು ಹೇಗಿರುತ್ತಂದರೆ, ತೆಗಿತೀಯ, ಇಲ್ಲ ಒಳಗಡೆ ಹಾಕ್ಬಿಡ್ತೀನಿ, ಕೊಂದುಬಿಡ್ತೀನಿ, ಹೊಡೆದು ಬಿಡ್ತೀನಿ ಅಂತ ಎಲ್ಲ ಹೇಳಿರ್ತಾರೆ. ಅಲ್ಲಿಗೆ ಮಾತಿನ ಏಕವಚನ. ಈಗ ಏನಾಗುತ್ತಂದರೆ, ಏಕವಚನ ಅನ್ನೋದು ಈಗ ಹೇಗಾಗಿದೆ ಅಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ. ಯಾರಾದರೂ ನೋಡಿ ಯಾವ ರೇಂಜಿಗೆ ಮಾತಾಡ್ತಾರೆ ಅಂದರೆ, ಎಲ್ಲ ಸೊಂಟದ ಕೆಳಗೇನೆ ಎಲ್ಲ ಅಮ್ಮಗಳನ್ನ ತಂದಿಡೋದು, ಅಕ್ಕಗಳನ್ನ ತಂದಿಡೋದು ಮುಂದೆ. ಅಂದರೆ ಒಬ್ಬ ತಾಯಿ ಜನನ ಕೊಟ್ಟಿರ್ತಾಳೆ, ಒಬ್ಬ ಜೊತೆಯಲ್ಲಿ ಅಕ್ಕ ತಂಗಿ ಹುಟ್ಟಿರ್ತಾರೆ. ಆ ಭಾವನೆ ಯಾರಿಗೂ ಇಲ್ಲ. ಯಾರಾದರೂ ತಗೊಳ್ಳಿ, ಬುದ್ಧಿವಂತರೇ ನಾನು ಹೇಳೋದು, ಎಜುಕೇಟೆಡ್ಡೇ ತಗೊಳ್ಳಿ, ಅಮ್ಮನ ಅಕ್ಕನ ರೇಂಜಿಗೆ ಮಾತಾಡ್ತಾರೆ. ಎಂಥ ಭಾಷೆ ಅಂದರೆ, ನಾವು ಯಾರಾದರೂ ಹಿಂದೆ ನೋಡಿದ್ವಿ, ತಾಯಿ ಬಗ್ಗೆ ಯಾರಾದರೂ ಮಾತಾಡಿದ್ರು, ತಂಗಿ ಬಗ್ಗೆ ಮಾತಾಡಿದ್ರು, ಅಕ್ಕನ ಬಗ್ಗೆ ಮಾತಾಡಿದ್ರು ಅಂದರೆ ಹಾಗೆ ಭಯಂಕರ ಉರಿದು ಬೀಳ್ತಾ ಇದ್ವಿ. ಆದರೆ ಈಗೇನಾಗಿದೆ ಗೊತ್ತಾ, ಜೊತೆಲಿರೋ ಫ್ರೆಂಡ್ ಮಾಮೂಲಾಗಿರ್ತಾರೆ, ಏನೋ ಅದು ಹೇಳಬಾರ್ದು, ನಮ್ಮ ಭಯಲ್ಲಿ ಬಂದರೆ ಅದು ನಮಗೆ ಒಂಥರ ಅವಮಾನ ಅದು ಮಾತಾಡೋಕ್ಕೆ. ಆ ಥರ ಅಮ್ಮನ್ನ ಅಕ್ಕನ್ನೆಲ್ಲ ತಂದಿಟ್ಬಿಟ್ಟು ಮಾಡ್ತಾರೆ. ಅದೇ ಥರ ಏನೋ ನಾನು ತಿಳ್ಮಟ್ಟಿಗೆ ಅವತ್ತು ಸಮಯದಲ್ಲಿ ನಡೆದಿರುತ್ತೆ. ಮೊಬೈಲ್ ಶಾಪನಿಗೆಲ್ಲ ಇವ್ರು ಬೈದಿರ್ತಾರೆ, ಅವ್ರು ಏನೋ ಒಂದು ಚರ್ಚೆ ಆಗಿರ್ತಾರೆ, ಅಲ್ಲಿಗೆ ಮಾತಲ್ಲೇ ಬಗೆಹರಿಸ್ಕೊಂಡು ಹೋಗ್ಬೋದಾಯಿತು. ಈ ಪೊಲೀಸರು ಏನು ಮಾಡ್ತಾರೆ ಅಂದರೆ, ಮೊಬೈಲ್ ಶಾಪ್ ಓನರ್ನ ಕರ್ಕೊಂಡು ಹೋಗ್ತಾರೆ, ಹೊಡಿತಾರೆ. ಬಟ್ ಅಂದರೆ ಅದು ಹೊರ ಜಗತ್ತಿಗೆ ಗೊತ್ತಾಗಲ್ಲ. ಅಂದರೆ ಈಗ ನಾವು ಕಲ್ಪನೆ ಮಾಡಿದ್ರೆ, ಈಗ ಹೊರಗಡೆ ಬರ್ತಾರೆ ಸತ್ಯಗಳು. ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿದ್ದಾರೆ. ಸ್ಟೇಷನ್ಗೆ ಕರ್ಕೊಂಡು ಹೋದ ತಕ್ಷಣ ಏನು ಮಾಡಿದ್ದಾರೆ ಅಂದರೆ, ಮಗ ಓಡಾಡಿ ಬಂದ್ದಾರೆ, ತಂದೆನ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರೆ ಅಂತ. ಮಗನೂ ಕೂಡ ಒಳಗಡೆ ಬಂದ. ಸರ್, ಅಲ್ಲಿ ಏನಾಗಿದೆ ಅಂದರೆ, ಚಿಕ್ಕದಾಗಿ ವಾಗ್ವಾದ ನಡೆದಿರುತ್ತೆ. ಅಂದರೆ ತಂದೆನ ಯಾರಿಗೇ ಆಗಲಿ, ಒಂದು ಮಗನ ಮುಂದೆ ತಂದೆಗೆಲ್ಲ ಅವಮಾನ ಆಗಿ ಒಳಗಡೆ ಪಡೆದು ನಿಲ್ಲಿಸಿದ್ದಾರೆ ಅಂದರೆ ಯಾರಿಗೇ ಆಗಿಲ್ಲ ರೊಚ್ಚಿಗೆ ಹೇಳ್ತಾರೆ ತಾನೆ. ಯೂತ್ ಹುಡುಗ ಅಲ್ಲಿ ಮಾತುಕತೆ ಆಗಿರುತ್ತೆ. ಆ ಮಾತುಕತೆ ಆಗಿ ಅವರು ಏನು ಮಾಡಿದ್ದಾರೆ, ಪೊಲೀಸರು ಮಗನೂ ಕೂಡ ಚೆನ್ನಾಗಿ ಹೊಡೆದ್ಬಿಟ್ಟಿದ್ದಾರೆ. ಯಾವ ರೇಂಜ್ಗೆ ಹೊಡೆದಿದ್ದಾರೆ ಅಂದರೆ, ಬೇಡ ಇಬ್ಬರಿಗೂ ಹಣ್ಣುಗಾಯಿ ನೀರುಗಾಯಿ ಮಾಡಿ ಇಡೀ ಪೊಲೀಸ್ ಸ್ಟೇಷನ್ ಎಲ್ಲ ರಕ್ತ ಸಿಗ್ತಾ ಅಂತೆ. ಚೆನ್ನಾಗಿ ಹೊಡೆದು ರಾತ್ರಿ ಎಲ್ಲ ಹೊಡೆದಿದ್ದಾರೆ. ಚೆನ್ನಾಗಿ ಹೊಡೆದು ಯಾರಿಗೂ ಹೊರಗಡೆ ಗೊತ್ತಾಗಿಲ್ಲ. ಇಮಿಡಿಯೇಟಾಗಿ ಏನು ಮಾಡಿದ್ರು ಅಂದರೆ, ಪೊಲೀಸರು ಕೆಳಗೆ ಬಿದ್ದೋಗಿದ್ದಾರೆ, ಇಬ್ಬರು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ. ಒಂದು 2-3 ದಿವಸ 4 ದಿವಸ ಇದ್ರು ಅಂತ ಕಾಣುತ್ತೆ. ಡೆತ್ ಆಗಿದ್ದಾರೆ. ಅಪ್ಪ ಮಗ ಇಬ್ಬರೂ ಸತ್ತೋಗಿದ್ದಾರೆ. ಅಂದರೆ ಇದು ಕೇಸ್ನ ಹೇಗಂತ ಮಾಡಬೇಕು, ಜಗತ್ತಿಗೆ ಗೊತ್ತಿಲ್ಲ ಈ ಪೊಲೀಸರು ಹೊಡೆದಾರೆ ಅಂತ.
ಏನಾಯಿತು, ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಬಂದ್ರು, ಏನೋ ಒಂದು ಆಯಿತು, ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ, ತೀರೋದ್ರು. ಕೋವಿಡ್ ಇತ್ತಲ್ವಾ, ಕೋವಿಡ್ ಮೇಲೆ ಎತ್ತಾಕ್ಬಿಟ್ರು, ತಗೊಳಪ್ಪ. ಅದಾಗ ಕೊರೋನಾ ಬಂದಿತ್ತು, ಕೊರೋನಾದಲ್ಲಿ ಸತ್ತೋದ್ರು ಅಂತ ಎಲ್ಲರೂ ಅದನ್ನೇ ನಂಬಿದ್ದು. ಹಾಗಂದ್ರೆ ಆ ಪರಿಸ್ಥಿತಿ ಹಂಗಿತ್ತಲ್ವ, ಅಪ್ಪ ಮಗ ಇಬ್ಬರೂ ಸತ್ತೋಗ್ತಾರೆ. 21ರಲ್ಲಿ ನಡೆದಿರ್ತಕ್ಕಂಥ ಘಟನೆ ಈಗ 26 ಈ ಏಪ್ರಿಲ್ ತಿಂಗಳಲ್ಲಿ ಅದು ಎನ್ಕ್ವೈರಿ ಮಾಡಿ 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 ಅದು ಲಾಸ್ಟಿಗೆ ನೋಡಿ, ಅಂದರೆ ಏನೇ ಮೋಸ ಮಾಡಿದ್ರು, ಏನೇ ತಪ್ಪು ಮಾಡಿದ್ರು ಸಿಗಾಕೋತೀವಿ ಅನ್ನೋದಕ್ಕೆ ಒಂದು ಚಿಕ್ಕ ಉದಾಹರಣೆ ನೋಡಿ. ಆ ಸ್ಟೇಷನ್ನಲ್ಲಿ ಅವತ್ತು 21ರಲ್ಲಿ ಹೊಡಿತಾ ಇದ್ರಲ್ವ ಅಪ್ಪ ಮಗನಿಗೆ ಇಬ್ಬರಿಗೂ, ಅಲ್ಲೊಬ್ಬ ಹೆಣ್ಣು ರೇವತಿ ಅಂತ ಒಂದು ಹುಡುಗಿ ಪೊಲೀಸ್ ಕಾನ್ಸ್ಟೇಬಲ್ ಕಾಣುತ್ತೆ. ಆ ಹುಡುಗಿ ನೋಡ್ತಾ ಇದ್ಲಂತೆ. ಎಂಥವ್ರಿಗೆ ಆಗಲಿ ಹೊಡಿತಾ ಇದ್ದರೆ ಎದುರುಗಡೆ ನೋಡ್ತಿರೋ ಅಯ್ಯೋ ಅನಿಸ್ಬಿಡಲ್ವಾ, ಅದು ಒಂದು ಹೆಣ್ಣು ನೋಡಿದಾಳೆ. ತಂದೆ ಸಮಾನ ಅಯ್ಯಪ್ಪ, ಇಬ್ಬರಿಗೂ ಹೊಡಿತಾ ಇದ್ರು, ಅಯ್ಯೋ ಅನಿಸಿದೆ. ಹೇಳೋಕ್ಕೆ ಪರಿಸ್ಥಿತಿ ಇಲ್ಲ, ಯಾಕಂದರೆ ಪೊಲೀಸು ಬಾಯಿ ಬಿಟ್ಟರೆ ಕೆಲಸ ಹೋಗುತ್ತೆ. ಆದರೂ ಅವಳಿಗೆಲ್ಲ ಒಂದು ಕಡೆ ಆ ಘಟನೆ ಆದಮೇಲೆ ಅವರಿಬ್ಬರು ತೀರೋದ್ಮೇಲೆ, ಅಂದರೆ ಅವರಿಬ್ಬರು ಏನು ಯಾವ ಉದ್ದೇಶಕ್ಕೆ ತೀರೋಗಿದ್ದಾರೆ ಅನ್ನೋದಕ್ಕೆ ರೇವತಿಗೆ ಗೊತ್ತು, ಆದರೆ ಹೇಳೋಂಗಿಲ್ಲ. ಆದ್ರೆ ಮನಸ್ಸಲ್ಲಿ ಕೂತ್ರೆ ನಿಂತರೆ ರಾತ್ರಿ ಹೊತ್ತು ನಿದ್ದೆ ಮಾಡಿದ್ರೆ ಅವಳಿಗೆ ಕೊರಿತಾ ಇತ್ತಂತೆ ರೇವತಿ ಅನ್ನೋರಿಗೆ. ತಪ್ಪು ಮಾಡ್ತಾಯಿದ್ದೀನಿ ಪಾಪ, ಅದು ಹೇಳಬೇಕು, ನ್ಯಾಯ ಕೊಡಿಸ್ಬೇಕು. ಯಾಕಂದರೆ ಆ ಕುಟುಂಬದವರೆಲ್ಲ ಬಂದು ಅಯ್ಯೋ ಗೋಳು ಅಂತ ಚೀರಾಡಿದಾಗ ನೋವು ಉಂಡಾಗ ಎಷ್ಟು ನೋವಾಗುತ್ತಲ್ವ. ಇದನ್ನೆಲ್ಲ ರೇವತಿ ನೋಡಿದಾಳೆ ಕಣ್ಮುಂದೆ. ಅವಳು ಮನಸ್ಸು ತಡೆದಿಲ್ಲ. ಈ ಒಂದು 4 ವರ್ಷದಲ್ಲಿ ನೋಡಿ 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 ಅವಳು ಒಂದು ಸ್ಟೇಟ್ಮೆಂಟ್ ಕೊಟ್ಟಳು ಕೋರ್ಟಲ್ಲಿ. ಅವತ್ತಾಗಿದ್ದ ಘಟನೆ ಇದು ಸರ್, ಹೊಡೆದಿದ್ದು ಪೊಲೀಸರು ಯಾವ ರೀತಿ ಅಂದರೆ ಹೇಳಬಾರ್ದು, ಆ ಥರ ಅಂಗಾಂಗಗಳನ್ನೆಲ್ಲ ಡ್ಯಾಮೇಜ್ ಮಾಡಿದ್ರು ಅಂತ ರೇವತಿ ಕಣ್ಣಾರೆ ಕಂಡದ್ದನ್ನು ಅಲ್ಲಿ ಪ್ರತ್ಯಕ್ಷವಾಗಿ ಹೇಳಿದಾಗ ಆವಾಗ ಅದಕ್ಕೊಂದು ಜೀವ ಸಿಕ್ತು. ಅವ್ರಿಗೊಂದು ಆ ಇಬ್ಬರು ಸತ್ತಂಥ ವ್ಯಕ್ತಿಗಳಿಗೆ ನ್ಯಾಯ ಸಿಕ್ತು, ಆ ಕುಟುಂಬಕ್ಕೊಂದು ನ್ಯಾಯ ಸಿಕ್ತು. ಆಗ ಗೊತ್ತಾಗಿದ್ದು ಇದರೊಳಗಡೆ ಯಾರ್ಯಾರಿದ್ದಾರೆ ಅಂತ. ಆವಾಗ ಗೊತ್ತಾಯಿತು ಪೊಲೀಸರೇ, ಅಂದರೆ ಬೇಲಿನೇ ಎದ್ದು ಹೊಲ ಮೇಯ್ದಾಗೆ ರಕ್ಷಕರೇ ಭಕ್ಷಕರಾಗ್ಬಿಟ್ರೆ. ಅದಕ್ಕೆ ನಾನು ಆಗ ಹೇಳಿದ್ದು ನ್ಯಾಯ ಎಲ್ಲಿದೆ ಅಂತ. ನ್ಯಾಯ ಇರೋದು ಉನ್ನತ ಮಟ್ಟದಲ್ಲಿರ್ತಕ್ಕಂಥವ್ರಿಗೆ, ಬಡವ್ರಿಗೆ ಯಾರಿಗೂ ನ್ಯಾಯ ಇಲ್ವಾ? ಅದಕ್ಕೆ ಯಾರಿಗೆ ಏನೇ ತೊಂದರೆ ಕೊಟ್ಟಿದ್ರು ಭಗವಂತ ಅಂತ ಮೇಲಿದ್ದಾನೆ. ಅವನು ಯಾವುದೋ ರೂಪದಲ್ಲಿ ನೋಡಿ, ರೇವತಿ ಭಗವಂತನ ರೂಪದಲ್ಲಿ, ಲಕ್ಷ್ಮಿ ರೂಪದಲ್ಲಿ ಅವತಾರ ವ್ಯಕ್ತಿ ಅವತ್ತು ಸಾಕ್ಷಿಗಳನ್ನು ನುಡಿದಾಗ ಇವತ್ತು ಅಷ್ಟು ಜನಕ್ಕೆ ಶಿಕ್ಷೆ ಆಗಿದೆ. ಆಗಬೇಕು, ಪೊಲೀಸರು ನಾಚಿಕೆ ಆಗಬೇಕು ನಿಮ್ಮ ಜನ್ಮಕ್ಕೆ. ಅದೇ ಥರನೇ ಮೊನ್ನೆ ನೋಡಿ ವಿನಯ್ ಕುಲಕರ್ಣಿ ಅವರ ಕೇಸಲ್ಲಿ ಕೂಡ ಯಾವುದೋ ಪೊಲೀಸ್ ಇನ್ವಾಲ್ವ್ ಆಗಿದ್ದಂತೆ. ಏನ್ರಿ ಆಗಿದೆ ನಿಮಗೆಲ್ಲ? ಲಂಚಕ್ಕೋಸ್ಕರ. ಯಾಕೆ ನಿಮಗೂ ಅಪ್ಪ ಅಮ್ಮ ಮಕ್ಕಳು ತಂದೆ ತಾಯಿ ಇರೋದಿಲ್ವಾ? ಹೇಗಾರ ನಿಮ್ಮ ಮುಖ ತೋರಿಸ್ತೀರಿ ಮನೇಲಿ ಹೋಗ್ಬಿಟ್ಟ ಪೊಲೀಸರು, ನಾನು ಈ ಥರ ಕೆಲಸ ಮಾಡಿದೆ ಅಂತ. ಆ ವಿನಯ್ ಕುಲಕರ್ಣಿ ಅವ್ರ ಕೇಸಲ್ಲೂ ಹಂಗೆ ಮಾಡಿದೆ ಈ ಪೊಲೀಸು. ಅಲ್ಲೂ ಚೆನ್ನೈಯಲ್ಲಿ ಎಲ್ಲರಿಗೂ ಶಿಕ್ಷೆ. ಆ್ಯಕ್ಚುಲಿ ಕಳ್ಳರುಗಳು, ಮೋಸಗಾರರು, ದಾಗಕೋರುಗಳು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಜನಗಳನ್ನು ಕಾಯ ಪೊಲೀಸರಿಗೆ ಶಿಕ್ಷೆ ಆಗೋದಂದರೆ ಇದು ಒಂಥರ ವಿಚಿತ್ರ ಅಲ್ವಾ? ಆಗಬೇಕು. ಅವತ್ತಿನ ನಿರ್ಧಾರ ತಗೊಂಡಿರೋ ನ್ಯಾಯಾಲಯ ಆಗಿರ್ಬೋದು, ಅದಕ್ಕೆ ಸಪೋರ್ಟ್ ಮಾಡಿರ್ತಕ್ಕಂಥ ಪೊಲೀಸರುಗಳು. ಯಾಕಂದರೆ ಪೊಲೀಸರು ಎಲ್ಲರೂ ಕೆಟ್ಟರಿರಲ್ಲ, ಒಳ್ಳೆಯರು ಇರ್ತಾರೆ. ನೋಡಿ, ಪೊಲೀಸ್ ಇವತ್ತೊಂದು ಕಾನ್ಸ್ಟೇಬಲ್ ರೇವತಿಯನ್ನು ಹುಡುಗಿ ಅವತ್ತು ಸಾಕ್ಷಿ ಹೇಳಿದ್ದಕ್ಕೆ ಇವತ್ತು ಅವರೆಲ್ಲ ಆಫೀಸರ್ಗಳು ಒಳಗೆ ಹೋದರು, ಶಿಕ್ಷೆ ಆಯಿತು, ಪ್ರಕಟ ಆಯಿತು. ದಯವಿಟ್ಟು ಪೊಲೀಸವರೇ ಜನಗಳನ್ನು ಕಾಯಿರಿ, ನೀವು ಮೋಸ ಮಾಡಬೇಡಿ, ನೀವು ತಪ್ಪು ದಾರಿಗೆ ಹೋಗಬೇಡಿ. ನೀವು ತಪ್ಪು ದಾರಿಗೆ ಹೋದರೆ ಜನ ಸುಮ್ಮನಿರೋಕ್ಕಾಗತ್ತಾ? ಎಲ್ಲರೂ ತಪ್ಪು ಮಾಡ್ತಾನೆ ಇರ್ತಾರೆ. ದೇಶ ಕಾಯೋರು ಯಾರು? ಯಾಕೆ ಬೇಕು ಪೊಲೀಸು, ಪೊಲೀಸ್ ಸ್ಟೇಷನು, ಗೃಹ ಇಲಾಖೆ? ನೀವು ಈ ಥರ ಮಾಡೋದಾದರೆ ಪೊಲೀಸ್ ಇಲಾಖೆಗೆ, ಗೃಹ ಇಲಾಖೆಗೆ ದಯವಿಟ್ಟು ಎಚ್ಚೆತ್ಕೊಳ್ಳಿ, ತಿದ್ದುಕೊಳ್ಳಿ. ಯಾರು ಪೊಲೀಸ್ ಒಳಗಡೆ ತಪ್ಪು ಮಾಡ್ತಾರೋ ಅಂಥವ್ರಿಗೆ ಒಳಗಡೆ ಶಿಕ್ಷೆ ಕೊಡಿ. ಪೊಲೀಸರು ಇಂಥವ್ರು ಅಂತ ಗೊತ್ತಾದಾಗ ನಿಮಗೆ ಬರ್ಕತ್ತಿರಲ್ಲ, ಯಾರೂ ಬೆಲೆ ಕೊಡಲ್ಲ. ದಯವಿಟ್ಟು ಸ್ನೇಹಿತರೆ, ಇವತ್ತು ಈ ಸಂಚಿಕೆ ಯಾವುದೇ ಪೊಲೀಸು ನ್ಯಾಯವಾಗಿ ಬಾಳಿ. ನೀವು ಸಂಬಳ ತಗೋತೀರಾ, ನಿಮಗೂ ಕುಟುಂಬ ಇರುತ್ತೆ, ಹೆಂಡತಿ ಮಕ್ಕಳಿರ್ತಾರೆ. ನಾಳೆ ದಿವಸ ನಾನೇನೋ ತಪ್ಪು ಮಾಡಿದ್ರೆ ರಿಟರ್ನ್ ಅವ್ರಿಗೂ ತಿರುಗುತ್ತಲ್ಲ ಅನ್ನೋದು ಯೋಚನೆ ಮಾಡಬೇಕಲ್ವಾ? ಇವತ್ತು ನೋಡಿ, ಪೊಲೀಸರಿಗೆಲ್ಲ ಶಿಕ್ಷೆ ಆಗಿದೆಯಲ್ಲ, ಆ ಕುಟುಂಬಗಳ ಪರಿಸ್ಥಿತಿ ಹೇಗಿರುತ್ತೆ? ಅವ್ರು ಹೆಂಗೆ ತಲೆ ಎತ್ಕೊಂಡು ಓಡೋಕ್ಕಾಗುತ್ತೆ? ನಮ್ಮ ಭಾರತ ದೇಶ ಒಂಥರ ಸಂಸ್ಕಾರ ಸಂಸ್ಕೃತಿ ಇರ್ತಕ್ಕಂಥ ದೇಶ. ಮಾಡಿಬಿಡ್ತೀವಿ ಆಸೆಗೆ, ದುಡ್ಡಿನ ಆಸೆಗೆ, ಲಂಚಕ್ಕೆ. ಆಮೇಲೆ ಅನುಭವಿಸೋದು ಕುಟುಂಬ. ಓಕೆ ಸ್ನೇಹಿತರೆ, ಮುಂದಿನ ಎಪಿಸೋಡಲ್ಲಿ ನಿಮ್ಗೆ ಸಿಗ್ತೀನಿ. ನಮಸ್ಕಾರ.